ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅದರಲ್ಲೂ ಕೂಡ ಉಪ ಆಯುಕ್ತರಾಗಿರುವಂತಹ ಜಗದೀಶ್ ನಾಯ್ಕ್ ಅವರು ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ನಾವೀಗ ಅಬಕಾರಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿದ್ದೀವಿ. ಬ್ಯಾಟರಾಯನಪುರದ ಬಳಿ ಇರುವಂತಹ ಅಬಕಾರಿ ಇಲಾಖೆ ಇದು. ಜಗದೀಶ್ ನಾಯ್ಕ್ ಇವರು ಲಂಚ ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷವನ್ನು ಅವರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಲಿಗೆ ಬಿದ್ದಿರುವಂಥದ್ದು. ಅಂದರೆ ಇಬ್ಬರು ಅಧಿಕಾರಿಗಳ ಜೊತೆಗೆ ಉಪ ಲೋಕಾಯುಕ್ತದ ಬಲೆಗೆ ಬಿದ್ದಿರುವಂಥದ್ದು. ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿರುವಂಥ ಜಗದೀಶ್ ನಾಯ್ಕ್ ಜೊತೆಗೆ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಏನಿದ್ದಾರೆ, ಇವರ ಜೊತೆಗೆ ಸೂಪರ್ಡೆಂಟ್ ತಮ್ಮನ್ನ, ಹಾಗೆ ಮತ್ತೋರ್ವ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ, ಇವರು ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ವಾಹನಗಳ ಸಮೇತ ಬಂದಂಥ ಅಧಿಕಾರಿಗಳು ಸುಮಾರು 5 ಜನ ಈಗಾಗಲೇ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಅವರ ನೇತೃತ್ವದ ತಂಡ ಈಗಾಗಲೇ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದೊಂದು ಲೈಸೆನ್ಸ್ನ ನೀಡುವ ಸಮಯದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಸುಮಾರು 80 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷ ಪಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಳಿಯಾಗಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾರೆ. ಅದರ ಜೊತೆಗೆ ಏನು ಈ ಒಂದು ಲೈಸೆನ್ಸ್ನ ನೀಡ್ತಿರ್ತಾರೆ, ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಅದರ ಲೈಸೆನ್ಸ್ನ ಮುಂಚಿತವಾಗಿ ಪಡೆದುಕೊಳ್ಳೋದಕ್ಕಾಗಿ ಇವರು ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು 25 ಲಕ್ಷವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು. ಸದ್ಯ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆಗಿದೆ. ಅಂದರೆ ಮುಂಚಿತವಾಗಿಯೇ ಲೈಸೆನ್ಸ್ನ ನೀಡುವಂಥ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುತ್ತೆ. ಆ ಬಗೆಗೂ ಕೂಡ ತನಿಖೆ ನಡೀತಿದೆ. ಸದ್ಯ ಈಗಾಗಲೇ ದಾಖಲೆಗಳ ಪರಿಶೀಲನೆ ಜೊತೆಗೆ ದಾಳಿ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅದರಲ್ಲೂ ಕೂಡ ಉಪ ಆಯುಕ್ತರಾಗಿರುವಂತಹ ಜಗದೀಶ್ ನಾಯ್ಕ್ ಅವರು ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ನಾವೀಗ ಅಬಕಾರಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿದ್ದೀವಿ. ಬ್ಯಾಟರಾಯನಪುರದ ಬಳಿ ಇರುವಂತಹ ಅಬಕಾರಿ ಇಲಾಖೆ ಇದು. ಜಗದೀಶ್ ನಾಯ್ಕ್ ಇವರು ಲಂಚ ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷವನ್ನು ಅವರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಲಿಗೆ ಬಿದ್ದಿರುವಂಥದ್ದು. ಅಂದರೆ ಇಬ್ಬರು ಅಧಿಕಾರಿಗಳ ಜೊತೆಗೆ ಉಪ ಲೋಕಾಯುಕ್ತದ ಬಲೆಗೆ ಬಿದ್ದಿರುವಂಥದ್ದು. ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿರುವಂಥ ಜಗದೀಶ್ ನಾಯ್ಕ್ ಜೊತೆಗೆ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಏನಿದ್ದಾರೆ, ಇವರ ಜೊತೆಗೆ ಸೂಪರ್ಡೆಂಟ್ ತಮ್ಮನ್ನ, ಹಾಗೆ ಮತ್ತೋರ್ವ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ, ಇವರು ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ವಾಹನಗಳ ಸಮೇತ ಬಂದಂಥ ಅಧಿಕಾರಿಗಳು ಸುಮಾರು 5 ಜನ ಈಗಾಗಲೇ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಅವರ ನೇತೃತ್ವದ ತಂಡ ಈಗಾಗಲೇ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದೊಂದು ಲೈಸೆನ್ಸ್ನ ನೀಡುವ ಸಮಯದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಸುಮಾರು 80 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷ ಪಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಳಿಯಾಗಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾರೆ. ಅದರ ಜೊತೆಗೆ ಏನು ಈ ಒಂದು ಲೈಸೆನ್ಸ್ನ ನೀಡ್ತಿರ್ತಾರೆ, ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಅದರ ಲೈಸೆನ್ಸ್ನ ಮುಂಚಿತವಾಗಿ ಪಡೆದುಕೊಳ್ಳೋದಕ್ಕಾಗಿ ಇವರು ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು 25 ಲಕ್ಷವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು. ಸದ್ಯ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆಗಿದೆ. ಅಂದರೆ ಮುಂಚಿತವಾಗಿಯೇ ಲೈಸೆನ್ಸ್ನ ನೀಡುವಂಥ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುತ್ತೆ. ಆ ಬಗೆಗೂ ಕೂಡ ತನಿಖೆ ನಡೀತಿದೆ. ಸದ್ಯ ಈಗಾಗಲೇ ದಾಖಲೆಗಳ ಪರಿಶೀಲನೆ ಜೊತೆಗೆ ದಾಳಿ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅದರಲ್ಲೂ ಕೂಡ ಉಪ ಆಯುಕ್ತರಾಗಿರುವಂತಹ ಜಗದೀಶ್ ನಾಯ್ಕ್ ಅವರು ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ನಾವೀಗ ಅಬಕಾರಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿದ್ದೀವಿ. ಬ್ಯಾಟರಾಯನಪುರದ ಬಳಿ ಇರುವಂತಹ ಅಬಕಾರಿ ಇಲಾಖೆ ಇದು. ಜಗದೀಶ್ ನಾಯ್ಕ್ ಇವರು ಲಂಚ ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷವನ್ನು ಅವರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಲಿಗೆ ಬಿದ್ದಿರುವಂಥದ್ದು. ಅಂದರೆ ಇಬ್ಬರು ಅಧಿಕಾರಿಗಳ ಜೊತೆಗೆ ಉಪ ಲೋಕಾಯುಕ್ತದ ಬಲೆಗೆ ಬಿದ್ದಿರುವಂಥದ್ದು. ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿರುವಂಥ ಜಗದೀಶ್ ನಾಯ್ಕ್ ಜೊತೆಗೆ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಏನಿದ್ದಾರೆ, ಇವರ ಜೊತೆಗೆ ಸೂಪರ್ಡೆಂಟ್ ತಮ್ಮನ್ನ, ಹಾಗೆ ಮತ್ತೋರ್ವ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ, ಇವರು ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ವಾಹನಗಳ ಸಮೇತ ಬಂದಂಥ ಅಧಿಕಾರಿಗಳು ಸುಮಾರು 5 ಜನ ಈಗಾಗಲೇ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಅವರ ನೇತೃತ್ವದ ತಂಡ ಈಗಾಗಲೇ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದೊಂದು
ಲೈಸೆನ್ಸ್ನ ನೀಡುವ ಸಮಯದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಸುಮಾರು 80 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷ ಪಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಳಿಯಾಗಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾರೆ. ಅದರ ಜೊತೆಗೆ ಏನು ಈ ಒಂದು ಲೈಸೆನ್ಸ್ನ ನೀಡ್ತಿರ್ತಾರೆ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಅದರ ಲೈಸೆನ್ಸ್ನ ಮುಂಚಿತವಾಗಿ ಪಡೆದುಕೊಳ್ಳೋದಕ್ಕಾಗಿ ಇವರು ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು 25 ಲಕ್ಷವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು. ಸದ್ಯ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆಗಿದೆ. ಅಂದರೆ ಮುಂಚಿತವಾಗಿಯೇ ಲೈಸೆನ್ಸ್ನ ನೀಡುವಂಥ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುತ್ತೆ. ಆ ಬಗೆಗೂ ಕೂಡ ತನಿಖೆ ನಡೀತಿದೆ. ಸದ್ಯ ಈಗಾಗಲೇ ದಾಖಲೆಗಳ ಪರಿಶೀಲನೆ ಜೊತೆಗೆ ದಾಳಿ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅದರಲ್ಲೂ ಕೂಡ ಉಪ ಆಯುಕ್ತರಾಗಿರುವಂತಹ ಜಗದೀಶ್ ನಾಯ್ಕ್ ಅವರು ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ನಾವೀಗ ಅಬಕಾರಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿದ್ದೀವಿ. ಬ್ಯಾಟರಾಯನಪುರದ ಬಳಿ ಇರುವಂತಹ ಅಬಕಾರಿ ಇಲಾಖೆ ಇದು. ಜಗದೀಶ್ ನಾಯ್ಕ್ ಇವರು ಲಂಚ ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷವನ್ನು ಅವರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಲಿಗೆ ಬಿದ್ದಿರುವಂಥದ್ದು. ಅಂದರೆ ಇಬ್ಬರು ಅಧಿಕಾರಿಗಳ ಜೊತೆಗೆ ಉಪ ಲೋಕಾಯುಕ್ತದ ಬಲೆಗೆ ಬಿದ್ದಿರುವಂಥದ್ದು. ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿರುವಂಥ ಜಗದೀಶ್ ನಾಯ್ಕ್ ಜೊತೆಗೆ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಏನಿದ್ದಾರೆ ಇವರ ಜೊತೆಗೆ ಸೂಪರ್ಡೆಂಟ್ ತಮ್ಮನ್ನ ಹಾಗೆ ಮತ್ತೋರ್ವ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ ಇವರು ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ವಾಹನಗಳ ಸಮೇತ ಬಂದಂಥ ಅಧಿಕಾರಿಗಳು ಸುಮಾರು 5 ಜನ ಈಗಾಗಲೇ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಅವರ ನೇತೃತ್ವದ ತಂಡ ಈಗಾಗಲೇ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದೊಂದು ಲೈಸೆನ್ಸ್ನ ನೀಡುವ ಸಮಯದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಸುಮಾರು 80 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷ ಪಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಳಿಯಾಗಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾರೆ. ಅದರ ಜೊತೆಗೆ ಏನು ಈ ಒಂದು ಲೈಸೆನ್ಸ್ನ ನೀಡ್ತಿರ್ತಾರೆ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಅದರ ಲೈಸೆನ್ಸ್ನ ಮುಂಚಿತವಾಗಿ ಪಡೆದುಕೊಳ್ಳೋದಕ್ಕಾಗಿ ಇವರು ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು 25 ಲಕ್ಷವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು. ಸದ್ಯ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆಗಿದೆ. ಅಂದರೆ ಮುಂಚಿತವಾಗಿಯೇ ಲೈಸೆನ್ಸ್ನ ನೀಡುವಂಥ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುತ್ತೆ. ಆ ಬಗೆಗೂ ಕೂಡ ತನಿಖೆ ನಡೀತಿದೆ. ಸದ್ಯ ಈಗಾಗಲೇ ದಾಖಲೆಗಳ ಪರಿಶೀಲನೆ ಜೊತೆಗೆ ದಾಳಿ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅದರಲ್ಲೂ ಕೂಡ ಉಪ ಆಯುಕ್ತರಾಗಿರುವಂತಹ ಜಗದೀಶ್ ನಾಯ್ಕ್ ಅವರು ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ನಾವೀಗ ಅಬಕಾರಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿದ್ದೀವಿ. ಬ್ಯಾಟರಾಯನಪುರದ ಬಳಿ ಇರುವಂತಹ ಅಬಕಾರಿ ಇಲಾಖೆ ಇದು. ಜಗದೀಶ್ ನಾಯ್ಕ್ ಇವರು ಲಂಚ ಪಡೆಯುವಂಥ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸನ್ನು ನೀಡುವಂಥ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷವನ್ನು ಅವರು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಲಿಗೆ ಬಿದ್ದಿರುವಂಥದ್ದು. ಅಂದರೆ ಇಬ್ಬರು ಅಧಿಕಾರಿಗಳ ಜೊತೆಗೆ ಉಪ ಲೋಕಾಯುಕ್ತದ ಬಲೆಗೆ ಬಿದ್ದಿರುವಂಥದ್ದು. ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿರುವಂಥ ಜಗದೀಶ್ ನಾಯ್ಕ್ ಜೊತೆಗೆ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಏನಿದ್ದಾರೆ ಇವರ ಜೊತೆಗೆ ಸೂಪರ್ಡೆಂಟ್ ತಮ್ಮನ್ನ ಹಾಗೆ ಮತ್ತೋರ್ವ ಕಾನ್ಸ್ಟೇಬಲ್ ಲಕ್ಕಪ್ಪ ಏನಿದ್ದಾರೆ ಇವರು ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ವಾಹನಗಳ ಸಮೇತ ಬಂದಂಥ ಅಧಿಕಾರಿಗಳು ಸುಮಾರು 5 ಜನ ಈಗಾಗಲೇ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಅವರ ನೇತೃತ್ವದ ತಂಡ ಈಗಾಗಲೇ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದೊಂದು ಲೈಸೆನ್ಸ್ನ ನೀಡುವ ಸಮಯದಲ್ಲಿ ಅದಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಸುಮಾರು 80 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 25 ಲಕ್ಷ ಪಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಳಿಯಾಗಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ಜಗದೀಶ್ ನಾಯ್ಕ್ ಸಿಕ್ಕಿ ಬಿದ್ದಿದ್ದಾರೆ. ಅದರ ಜೊತೆಗೆ ಏನು ಈ ಒಂದು ಲೈಸೆನ್ಸ್ನ ನೀಡ್ತಿರ್ತಾರೆ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಅದರ ಲೈಸೆನ್ಸ್ನ ಮುಂಚಿತವಾಗಿ ಪಡೆದುಕೊಳ್ಳೋದಕ್ಕಾಗಿ ಇವರು ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು 25 ಲಕ್ಷವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು. ಸದ್ಯ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆಗಿದೆ. ಅಂದರೆ ಮುಂಚಿತವಾಗಿಯೇ ಲೈಸೆನ್ಸ್ನ ನೀಡುವಂಥ ಪ್ರಕ್ರಿಯೆಗಳು ಆಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇರುತ್ತೆ. ಆ ಬಗೆಗೂ ಕೂಡ ತನಿಖೆ ನಡೀತಿದೆ. ಸದ್ಯ ಈಗಾಗಲೇ ದಾಖಲೆಗಳ ಪರಿಶೀಲನೆ ಜೊತೆಗೆ ದಾಳಿ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.